ಸ್ಟಾಪ್. ಆವಾಗ ನಿಂತ್ಕೋಬೇಕು. ನಿಲ್ಲು. ಎಲ್ಲಿದೆಯಾ ಅಲ್ಲೇ ನಿಲ್ಲು. ಇಲ್ಲೇ ನಿಲ್ಲು. ನಿನ್ನಲ್ಲೇ ನೀನು ನೋಡ್ಕೊ. ಈ ಕ್ಷಣ ನಿನ್ನ ಮಾತಿನ ಧಾಟಿ, ಮಾತಿನ ಪರಿ ಬದಲಾಗಬೇಕಾಗಿದೆ. ನಾವು ಯಾವಾಗಲೂ ಸಮರ್ಥಿಸ್ಕೊಳ್ಬಾರ್ದು ನಾನು ಕರೆಕ್ಟಾಗೇ ಮಾತಾಡ್ತೀನಿ ಅಂತ. ಪ್ರತಿ ಸತಿ ನಾವು ಚೆನ್ನಾಗಿ ಮಾತಾಡಬೇಕು. ಎಷ್ಟು ಚೆನ್ನಾಗಿ ಮಾತಾಡಿದ್ರೂ ಇನ್ನೂ ಚೆನ್ನಾಗಿ ಮಾತಾಡೋದು ಇರುತ್ತೆ, ಇನ್ನೂ ಬೆಸ್ಟ್ ಇರುತ್ತೆ. ದೆರ್ ಇಸ್ ನೋ ಎಂಡ್. ಪ್ರತಿದಿನ ಚಾಲೆಂಜ್ ಇದೆ ಕಲಿಯೋಕ್ಕೆ. ನಾನು ನೆಗೆಟಿವಿಟಿ ಬದಲು ಪಾಸಿಟಿವ್ ಆಗಿ ನಾನು ಬಂದರೆ ಪ್ರತಿಯೊಂದರಲ್ಲೂ ಕೂಡ ಒಂದು ಕಾನ್ಕರರ್ ಇದ್ದಾನೆ ನನ್ನಲ್ಲಿ. ನಾನು ಒಂದು ಸೋಲ್ಜರ್ ಥರ, ಜೀವನದಲ್ಲಿ ಒಂದು ಸೋಲ್ಜರ್ ಗೆದ್ದು ಬಂದ ಕಾನ್ಕರರ್ ಥರ ಇದೆ ಯಾವಾಗಲೂ. ಆ ಥರ ನಮ್ಮಲ್ಲಿ ಒಂದು ಥ್ರೈವಿಂಗ್ ಇದೆ. ಒಂದು ಸರ್ವೈವ್ ಆಗಬೇಕು, ನಾನು ಸರ್ವೈವ್ ಚೆನ್ನಾಗಾಗಬೇಕು ಅನ್ನೋದಿದೆ ನಮ್ಮಲ್ಲೆಲ್ಲನೂ ಕೂಡ. ನಮಗೆ ನಾವೇ ರಿಮೈಂಡ್ ಮಾಡ್ಕೊಳ್ತಾ ಇರಬೇಕು ಇದನ್ನು. ನಾನು ಕೇಪಬಲ್, ನಾನು ಸ್ಟ್ರಾಂಗ್. ಇದೇ ನಿಮ್ಮ ಮಂತ್ರ ಆಗಬೇಕು. ನಾನು ಸ್ಟ್ರಾಂಗ್, ನಾನು ಕೇಪಬಲ್. ಪಾಸಿಟಿವಿಟಿ ಅನ್ನೋದು ನನ್ನಲ್ಲಿ ಇದೆ. ನಾನು ಎಲ್ಲವನ್ನೂ ಅದೇ ಥರ ಫೇಸ್ ಮಾಡ್ತೀನಿ. ಐ ಆಮ್ ಮೋರ್ ದ್ಯಾನ್ ಎ ಕಾನ್ಕರರ್. ಇದು ಗುಡ್ ಮಂತ್ರ ನಿಮಗೆ. ಆಗ ನಮ್ಮಲ್ಲಿ ಆ ಮೈಂಡ್ ಸೆಟ್ಟೇ ಚೇಂಜ್ ಆಗುತ್ತೆ. ನೀವು ಏನು ಹೇಳ್ತೀರಾ ಅದನ್ನು ನಂಬಬೇಕು. ಬರೀ ನಾನು ಹೇಳ್ಕೊಟ್ಟೆ ಅಂತ ನಾನು ಸ್ಟ್ರಾಂಗು ಅಲ್ಲ. ಆ ಸ್ಟ್ರಾಂಗ್ ನಾನು ಅನ್ನೋದನ್ನು ನಂಬಬೇಕು. ನಾನು ಕೇಪಬಲ್ ಅನ್ನೋದನ್ನು ನಂಬಬೇಕು. ಆಗಲೇ ಆ ಮಂತ್ರ ಆಗೋದು. ಮನನ ಆಗುವುದು ಮಾತ್ರ ಮಂತ್ರ. ಆ ಮನನ ಆದಾಗ ಮಾತ್ರ ಅದು ನಿಧಿಧ್ಯಾಸನವಾಗೋದು. ನಮ್ಮ ಮೈಂಡು ಒಂದು ರೀತಿ ಶಿಫ್ಟ್ ಆಗೋಕ್ಕೆ ಸಾಧ್ಯ. ಮೈಂಡ್ ಶಿಫ್ಟಿಂಗ್ ಈಸ್ ನಿಧಿಧ್ಯಾಸನ. ಒಂದು ಮೈಂಡ್ ಸೆಟ್ಟಿಂದ ಇನ್ನೊಂದು ಮೈಂಡ್ ಸೆಟ್ಗೆ ಶಿಫ್ಟ್ ಆಗೋದೇ ನಿಧಿಧ್ಯಾಸನ. ಅದಾಗಬೇಕಾದ್ರೆ ಮನನ ಆಗಬೇಕು. ನೀವೇನು ಹೇಳ್ತೀರಾ ಅದನ್ನು ಮನಸ್ಸಿನಿಂದ ಅನುಭವಿಸಿ ಹೇಳಬೇಕು. ಇದನ್ನು ಮಾಡಿ ನಿಲ್ಲಿ. ಆವಾಗ ಪಾಸ್. ನಿಲ್ಲಿ, ನಿಂತಲ್ಲೇ ನಿಲ್ಲಿ. ಈ ಕ್ಷಣ ಏನು ಮಾತಾಡ್ತೀನೋ ಅದನ್ನು ನಾನು ಚೆನ್ನಾಗಿ ಮಾತಾಡ್ತೀನಿ. ನಾನು ಯಾವಾಗಲೂ ಚೆನ್ನಾಗೇ ಮಾತಾಡ್ತೀನಿ ಅಲ್ಲ, ಇನ್ನೂ ಚೆನ್ನಾಗಿ ಮಾತಾಡ್ತೀನಿ. ಇನ್ನೂ ಚೆನ್ನಾಗಿ ಮಾತಾಡಬೇಕಾಗಿತ್ತು ನಾನು. ಇನ್ನೂ ಚೆನ್ನಾಗಿ ಮಾತಾಡ್ತೀನಿ. ನೋ ಎಂಡ್.